ಆಶಯಗಳಿಗೆ ಇದುವರೆಗೆ ಮಾತಾಡುವಂತ ಎಲ್ಲ ಗಿರೀಶ್ ರೈತರು 2,000 ರೂಪಾಯಿ ಕೊಟ್ಟಿದ್ದರು. ಗಿರೀಶ್ ತುಪ್ಪದವರು 2,000 ಕೊಟ್ಟಿದ್ದರು. ತಮ್ಮಣ್ಣವರು 5,000 ಕೊಟ್ಟಿದ್ದರು. ಸಿರ್ಸೈಲವರು ಸೊಸೈಟಿ ಬೈಲಿನ ಕೊಟ್ಟರು. 1,000 ರೂಪಾಯಿ ಮಹಾದೇವ್ ಬೈಗಾರ್ ಕೊಟ್ಟರು. ಕಬಡ್ಡಿ ಕೊಟ್ಟರು. 2,000 ರೂಪಾಯಿ ಮಹಾವೀರ್ ಕೊಟ್ಟರು. 1,000 ರೂಪಾಯಿ ರಮೇಶ್ ಶಿವಾಪುರ್ ಕೊಟ್ಟರು. ಮುತ್ತಪ್ಪ ಕುರುಗೋಡು ಮಾವಿನ ಮಂಡ 1,000 ರೂಪಾಯಿ ಬಸವರಾಜ್ ಬಿಜನ್ನವರ್ ಶೇಖರ್ ಶಾವ್ ಕೊಟ್ಟರು. ಇವರಿಗೆಲ್ಲ ಜೋರ ಚಪ್ಪಾಳೆ ಮುಖಾಂತರ ಅಣ್ಣ ಒಂದೇ ನಿಮಿಷ. ಹುಬ್ಬಳ್ಳಿಯಲ್ಲೇ ಬೆಳಗಾವಿ ಜಿಲ್ಲೆಯಲ್ಲೇ ಬಂದಿರತಕ್ಕಂತ ಉದ್ದೇಶ ಸ್ಪಷ್ಟವಾಗೈತಿ. ಏನಪ್ಪಾ ಅಂತಂದ್ರ ದೇಶದ ಯಾವುದೇ ಮೂಲೆ ಆದ್ರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರ ಆ ರೈತರ ಬೆನ್ನೆಲುಬನ್ನ ಮುರಿತಕ್ಕಂತ ಕೆಲಸವನ್ನ ಈ ಸರ್ಕಾರದವರು ಮಾಡ್ಲಿಕ್ಕೆ ಕೂಡ ಅರ್ಥ ಮಾಡಿಕೊಳ್ಬೇಕು. ರೈತರ ಕಷ್ಟಗಳನ್ನ ಕೇಳಿದೆ, ರೈತರ ಏನು ಅಹವಾಲುಗಳನ್ನ ಸ್ವೀಕಾರ ಮಾಡದೆ ನೀವೇನು ಕಚಡ ಇಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಇವತ್ತ ನೋಡಪ್ಪ ಏನ್ ಎಲ್ಲ ಕೇಳಿರ್ಬೋದ. ಇವತ್ತ ವಕೀಲ 1 ವರ್ಷ ನನ್ನ ರೈತ ನಾನು ಕೇಳಿರ್ಬೇಕಾಗ್ತದ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ನೀವು ರಾಜಕಾರಣಿಗಳು ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನ ನೀವು ಅಂದ್ರ ಸಿದ್ದರಾಮಯ್ಯ ಅವರು ಕುಂತಿರ್ತಾರ ವಿಧಾನಸೌಧ ಅಲ್ಲಿ ಹೋಗಿ ಘೋಷಣೆ ಕೂಗ್ಬೇಕು, ನಾವು ಇಲ್ಲಿಗೆ ಬರ್ಬೇಕು. ಅವ್ರು ಹೆಚ್ಚೆ ಪಾಠ ಕಳಿಸ್ತೀವಿ ಅಂತ ಎಲ್ಲಿ ಹೋರಾಟ ಶುರು ಆಗೈತಲ್ಲ ಇಲ್ಲೇ ಹೋರಾಟ ಮುಗಿಬೇಕು. ಅಲ್ಲಿ ಸಿದ್ದರಾಮಯ್ಯನವರು ಯಾರು ಕೊಟ್ಟಾರ ನಮ್ಗ ನರೇಂದ್ರ ಮೋದಿಜಿ ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಮನೆ ರೊಕ್ಕಲ್ರು ನಾವು ಕಷ್ಟಪಟ್ಟು ದುಡಿದು ನಿಮಗೇನು ಟ್ಯಾಕ್ಸ್ ಕಟ್ತೀವಲ್ಲ ಅದೇ ರೊಕ್ಕ ನಮಗ್ ವಾಪಸ್ ಕೊಡ್ರಿ ಅಂತಂದ್ರೆ ನಿಮಗ ಮಗುಳು ಉರಿತೈತಿ. ಸಾಕಷ್ಟು ದಿನ 1 ದಿವಸ 2 ದಿವಸಕ್ಕೆ ಬರು ಬೆಳೆ ಅಲ್ಲ, 3 ತಿಂಗಳ 4 ತಿಂಗಳ ಕಷ್ಟಪಟ್ಟಿರ್ತಾರ. ಹಗಲನ್ನದ ರಾತ್ರಿ ಅನ್ನೋದ ಬೋರ್ ಸುರಿಸಿರ್ತಾರ. ಅವ್ರ ಗೌರಿಗೆ ಹೆಂಗ್ ಮಾಡ್ಬೇಕು ಹಂಗ ಮಾಡ್ತೀರ್ತಾನ ಅಂತಕ್ಕಂಥ ಮಾತನ್ನ ನೀವು ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಘೋಷಣೆ ಕೂಗುನು ಎಲ್ಲಿ ಮಠ ಇದು ಘೋಷಣೆ ಹೋಗ್ಬೇಕಂದ್ರ ಎಲ್ಲಿ ಮಠ ಹೋಗಿ ಘೋಷಣೆ ಹೋಗ್ಬೇಕಂದ್ರ ವಿಧಾನಸೌಧಕ್ಕೆ ಹೋಗಿ ಮುಟ್ಟ